ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ. ಅಂಗವಿಕಲರಿಗೂ ತಟ್ಟಿದ ವೈದ್ಯರ ಕೊರತೆಯ ಬಿಸಿ. ಬರದ ನಾಡು ಅಂತಲೇ ಕರೆಸಿಕೊಳ್ಳೋ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತಲೇ ಇರುತ್ತೆ. ಕೋಟ್ಯಾನುಗಟ್ಟಲೆ ವೆಚ್ಚ ಮಾಡಿ ಉತ್ತಮ ವೈದ್ಯಕೀಯ ಸಲಕರಣೆಗಳು ಹಾಗೂ ಸುಸಜ್ಜಿತ ಕಟ್ಟಡವಿರುವ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಗೆ ಆರೋಗ್ಯ ಸೇವೆ ನೀಡಬೇಕಾಗಿದ್ದ ವೈದ್ಯರ ಕೊರತೆ ಕಾಡ್ತಾ ಇದ್ದು ಪಾವಗಡದ ಜನರು ಪರದಾಡುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಕೊರತೆ ಹಲವು ದಿನಗಳಿಂದ ಈ ಭಾಗದ ಜನರಿಗೆ ಜ್ವಲಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಗಡಿ ತಾಲೂಕಾಗಿರೋ ಹಿನ್ನೆಲೆ ಈ ಸರ್ಕಾರಿ ಆಸ್ಪತ್ರೆಗೆ ಪಕ್ಕದ ಆಂಧ್ರದಿಂದಲೂ ಕೂಡ ಹೆಚ್ಚಿನ ರೋಗಿಗಳು ಬರ್ತಾರೆ. ಆದರೆ ಈ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಕಾಡುತ್ತಿದ್ದು ಇದೀಗ ಅಂಗವಿಕಲರಿಗೂ ಈ ವೈದ್ಯರ ಕೊರತೆಯ ಬಿಸಿ ತಟ್ಟಿದೆ. 3 ತಿಂಗಳಾದರೂ ಪಾವಗಡದಲ್ಲಿ ಅಂಗವಿಕಲರ ಕ್ಯಾಂಪ್ ಆಗಿಲ್ವಂತೆ. ಇದರಿಂದಾಗಿ ಅಂಗವಿಕಲರು ಶಾಶ್ವತವಾಗಿ ಅಂಗವಿಕಲರಾಗಿಯೇ ಉಳಿಯುವಂತಾಗಿದೆ. ಅಂಗವಿಕಲರಿಗೆ ತಮ್ಮ ಅಂಗವಿಕಲತೆ ಪ್ರಮಾಣ ಪತ್ರವನ್ನ ಪಡೆಯಲು ಎಂದಿನಂತೆ ತಿಂಗಳಿಗೊಮ್ಮೆ ಕ್ಯಾಂಪ್ ಅನ್ನ ನಿಗದಿಪಡಿಸಲಾಗಿತ್ತು. ಆದರೆ ಕೊನೆಯ ಹಂತದಲ್ಲಿ ವೈದ್ಯರು ಆರೋಗ್ಯ ಸರಿಯಿಲ್ಲ ಎಂಬುದಾಗಿ ವಾಟ್ಸ್ಆಪ್ ಮೆಸೇಜ್ ಮೂಲಕ ತಿಳಿಸಿದ್ದಾರೆ ಅಂತ ಅಂಗವಿಕಲರ ಸಂಸ್ಥೆಯ ಮೈಲಾರಪ್ಪ ಆರೋಪಿಸಿದ್ದಾರೆ. ಅಧಿಕಾರಿಗಳು ಪದೇ ಪದೇ ಅಂಗವಿಕಲರಿಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂಬುದಾಗಿ ಆರೋಪಿಸಿದ್ದಾರೆ. ಮನೆ ಬಾಗಿಲು ತಲುಪಬೇಕಂತೇಳಿ ಇದನ್ನು ಇದು ಮಾಡೋಣ ಅಂದರೆ ಈಗ ಡೈಲಿ ವೈಸ್ ನಾವು ರಿಪೋರ್ಟ್ ಕೊಡಬೇಕು. ಮನೆಗೆ ಬಂದು ನಿಮ್ಮ ಚಿಕಿತ್ಸೆ ಇದು ಮಾಡ್ಬೇಕು. ಯಾರಂತವ್ರು ಇದ್ದರೆ ಗುರುತಿಸ್ಬೇಕು. ಅಂದರೆ ಮನೆ ಬಾಗಿಲು ಅಂದರೆ ಈಗ ನಾವು ಕಾರ್ಯಕರ್ತರು ಇರ್ತೀವಿ, ಗ್ರಾಮ ಪಂಚಾಯತಿಗೂ ಒಬ್ಬೊಬ್ಬರು ಕಾರ್ಯಕರ್ತರು ಇರ್ತಾರೆ. ಅಲ್ಲಿ ವಿಕಲಾಂಗಚೇತನ ನೇರವಾಗಿ ಈಗ ನಮ್ಮ ಏನೋ ಅಂಗವಿಕಲರಿಗೂ ಮತ್ತು ಇಲ್ಲಿ ತಾಲೂಕು ಹಾಸ್ಪಿಟ್ಲ್ ಇದಕ್ಕೂ ನೇರ ಸಂಪರ್ಕ ಇಟ್ಕೊಂಡು ಸೇತುವೆ ಇರ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ತಪಾಸಣೆ ಮಾಡಿಸೋದು ಮತ್ತು ಅವ್ರನ್ನ ಸೇಫ್ಟಿಯಾಗಿ ಮನೆ ಕಡೆ ತರಿಸೋದು ಈ ಜವಾಬ್ದಾರಿ ನಮ್ಮದು VRW ಮತ್ತು ನಮ್ಮದು ಜವಾಬ್ದಾರಿ. ಇವತ್ತವರೆಗೆ ಅದು ಮಾಡಿಲ್ವಾ? ಮಾಡಿಲ್ಲ ಅದನ್ನು ಸರ್. ಅದೇ ಈ ಮಂತಲ್ಲಿ ಮಾಡಬೇಕಾಗಿತ್ತು, ಮಾಡಬೇಕೀಗ ಈ ಡಾಕ್ಟ್ರಿಂದನೇ ನಾವು ಯಾವ ರೀತಿ ಮಾಡೋಣ ಅಂತ ನಾವು ಸರ್ಕಾರಕ್ಕೆ ಈ ಫಾರ್ಮೇಟಲ್ಲಿ ಈಗ 4ನೇ ತಾರೀಕು ಎಷ್ಟಾಯಿತು, 5ನೇ ತಾರೀಕು ಎಷ್ಟಾಯಿತು, 6ನೇ ತಾರೀಕು ಎಷ್ಟಾಯಿತು ಅಂತ ನಾವು ರಿಪೋರ್ಟ್ ಕೊಡಬೇಕು. ನಾವು ಈ ರೀತಿ ಇದ್ದಾಗ ನಾವು ರಿಪೋರ್ಟ್ ಯಾವ ಇದರಲ್ಲಿ ಕೊಡೋಣ ಅಂತ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.